ಬೆಂಗಳೂರಿನ ಎಂಎಸ್ಆರ್ ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅರ್ಧ ಗಂಟೆ ಮುಂಚೆ ಸ್ಫೋಟವಾಗಿದ್ರೂ ಕೂಡ ಪ್ರಾಣಕ್ಕೆ ಕುತ್ತು ಬರ್ತಿತ್ತಂತೆ. ಅದೃಷ್ಟವಶಾತ್ ಯಾರೊಬ್ಬರು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ. ಸಿಲಿಂಡರ್ ಸ್ಫೋಟಕ್ಕೆ ಕಾಲೇಜ್ ಬಿಲ್ಡಿಂಗ್ ಗ್ಲಾಸ್ ಪೀಸ್ ಆಗಿದೆ. ಪಕ್ಕದಲ್ಲಿರುವ ರಾಮಯ್ಯ ಕಾಲೇಜ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರ್ಧ ಗಂಟೆ ಹಿಂದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಗ್ಬಿಟ್ಟಿದ್ರೆ ಜೀವಕ್ಕೆ ಹಾನಿ ಇತ್ತಂತೆ. ಬಟ್ ಯಾರೂ ಇಲ್ಲದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಆ ಗ್ಲಾಸ್ ಪೀಸ್ ಆಗಿ ಬಿದ್ದಿದೆ. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಂತೆ. ಎಂಎಸ್ಆರ್ ನಗರದಲ್ಲಿ ನಡೆದಂತಹ ಘಟನೆ ಇದು. ಈಗ ಈ ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಅವಶೇಷಗಳು ಬೀಳ್ತಾ ಇದ್ದಂತೆ ಜನ ಎಲ್ಲ ಓಡಿ ಬಂದಿದ್ದಾರೆ ಸ್ಫೋಟದ ಶಬ್ದಕ್ಕೆ. ಏನಾಯ್ತು ಅಂತ ಆಗ ಗೊತ್ತಾಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಬೆಂಗಳೂರಿನ ಎಂಎಸ್ಆರ್ ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅರ್ಧ ಗಂಟೆ ಮುಂಚೆ ಸ್ಫೋಟವಾಗಿದ್ರೂ ಕೂಡ ಪ್ರಾಣಕ್ಕೆ ಕುತ್ತು ಬರ್ತಿತ್ತಂತೆ. ಅದೃಷ್ಟವಶಾತ್ ಯಾರೊಬ್ಬರು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ. ಸಿಲಿಂಡರ್ ಸ್ಫೋಟಕ್ಕೆ ಕಾಲೇಜ್ ಬಿಲ್ಡಿಂಗ್ ಗ್ಲಾಸ್ ಪೀಸ್ ಆಗಿದೆ. ಪಕ್ಕದಲ್ಲಿರುವ ರಾಮಯ್ಯ ಕಾಲೇಜ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರ್ಧ ಗಂಟೆ ಹಿಂದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಗ್ಬಿಟ್ಟಿದ್ರೆ ಜೀವಕ್ಕೆ ಹಾನಿ ಇತ್ತಂತೆ. ಬಟ್ ಯಾರೂ ಇಲ್ಲದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಆ ಗ್ಲಾಸ್ ಪೀಸ್ ಆಗಿ ಬಿದ್ದಿದೆ. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಂತೆ. ಎಂಎಸ್ಆರ್ ನಗರದಲ್ಲಿ ನಡೆದಂತಹ ಘಟನೆ ಇದು. ಈಗ ಈ ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಅವಶೇಷಗಳು ಬೀಳ್ತಾ ಇದ್ದಂತೆ ಜನ ಎಲ್ಲ ಓಡಿ ಬಂದಿದ್ದಾರೆ ಸ್ಫೋಟದ ಶಬ್ದಕ್ಕೆ. ಏನಾಯ್ತು ಅಂತ ಆಗ ಗೊತ್ತಾಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಬೆಂಗಳೂರಿನ ಎಂಎಸ್ಆರ್ ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅರ್ಧ ಗಂಟೆ ಮುಂಚೆ ಸ್ಫೋಟವಾಗಿದ್ರೂ ಕೂಡ ಪ್ರಾಣಕ್ಕೆ ಕುತ್ತು ಬರ್ತಿತ್ತಂತೆ. ಅದೃಷ್ಟವಶಾತ್ ಯಾರೊಬ್ಬರು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ. ಸಿಲಿಂಡರ್ ಸ್ಫೋಟಕ್ಕೆ ಕಾಲೇಜ್ ಬಿಲ್ಡಿಂಗ್ ಗ್ಲಾಸ್ ಪೀಸ್ ಆಗಿದೆ. ಪಕ್ಕದಲ್ಲಿರುವ ರಾಮಯ್ಯ ಕಾಲೇಜ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರ್ಧ ಗಂಟೆ ಹಿಂದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಗ್ಬಿಟ್ಟಿದ್ರೆ ಜೀವಕ್ಕೆ ಹಾನಿ ಇತ್ತಂತೆ. ಬಟ್ ಯಾರೂ ಇಲ್ಲದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಆ ಗ್ಲಾಸ್ ಪೀಸ್ ಆಗಿ ಬಿದ್ದಿದೆ. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಂತೆ. ಎಂಎಸ್ಆರ್ ನಗರದಲ್ಲಿ ನಡೆದಂತಹ ಘಟನೆ ಇದು. ಈಗ ಈ ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಅವಶೇಷಗಳು ಬೀಳ್ತಾ ಇದ್ದಂತೆ ಜನ ಎಲ್ಲ ಓಡಿ ಬಂದಿದ್ದಾರೆ ಸ್ಫೋಟದ ಶಬ್ದಕ್ಕೆ. ಏನಾಯ್ತು ಅಂತ ಆಗ ಗೊತ್ತಾಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಬೆಂಗಳೂರಿನ ಎಂಎಸ್ಆರ್ ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅರ್ಧ ಗಂಟೆ ಮುಂಚೆ ಸ್ಫೋಟವಾಗಿದ್ರೂ ಕೂಡ ಪ್ರಾಣಕ್ಕೆ ಕುತ್ತು ಬರ್ತಿತ್ತಂತೆ. ಅದೃಷ್ಟವಶಾತ್ ಯಾರೊಬ್ಬರು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ. ಸಿಲಿಂಡರ್ ಸ್ಫೋಟಕ್ಕೆ ಕಾಲೇಜ್ ಬಿಲ್ಡಿಂಗ್ ಗ್ಲಾಸ್ ಪೀಸ್ ಆಗಿದೆ. ಪಕ್ಕದಲ್ಲಿರುವ ರಾಮಯ್ಯ ಕಾಲೇಜ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರ್ಧ ಗಂಟೆ ಹಿಂದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಗ್ಬಿಟ್ಟಿದ್ರೆ ಜೀವಕ್ಕೆ ಹಾನಿ ಇತ್ತಂತೆ. ಬಟ್ ಯಾರೂ ಇಲ್ಲದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಆ ಗ್ಲಾಸ್ ಪೀಸ್ ಆಗಿ ಬಿದ್ದಿದೆ. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಂತೆ. ಎಂಎಸ್ಆರ್ ನಗರದಲ್ಲಿ ನಡೆದಂತಹ ಘಟನೆ ಇದು. ಈಗ ಈ ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಅವಶೇಷಗಳು ಬೀಳ್ತಾ ಇದ್ದಂತೆ ಜನ ಎಲ್ಲ ಓಡಿ ಬಂದಿದ್ದಾರೆ ಸ್ಫೋಟದ ಶಬ್ದಕ್ಕೆ. ಏನಾಯ್ತು ಅಂತ ಆಗ ಗೊತ್ತಾಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಬೆಂಗಳೂರಿನ ಎಂಎಸ್ಆರ್ ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅರ್ಧ ಗಂಟೆ ಮುಂಚೆ ಸ್ಫೋಟವಾಗಿದ್ರೂ ಕೂಡ ಪ್ರಾಣಕ್ಕೆ ಕುತ್ತು ಬರ್ತಿತ್ತಂತೆ. ಅದೃಷ್ಟವಶಾತ್ ಯಾರೊಬ್ಬರು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ. ಸಿಲಿಂಡರ್ ಸ್ಫೋಟಕ್ಕೆ ಕಾಲೇಜ್ ಬಿಲ್ಡಿಂಗ್ ಗ್ಲಾಸ್ ಪೀಸ್ ಆಗಿದೆ. ಪಕ್ಕದಲ್ಲಿರುವ ರಾಮಯ್ಯ ಕಾಲೇಜ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರ್ಧ ಗಂಟೆ ಹಿಂದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಗ್ಬಿಟ್ಟಿದ್ರೆ ಜೀವಕ್ಕೆ ಹಾನಿ ಇತ್ತಂತೆ. ಬಟ್ ಯಾರೂ ಇಲ್ಲದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಆ ಗ್ಲಾಸ್ ಪೀಸ್ ಆಗಿ ಬಿದ್ದಿದೆ. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಂತೆ. ಎಂಎಸ್ಆರ್ ನಗರದಲ್ಲಿ ನಡೆದಂತಹ ಘಟನೆ ಇದು. ಈಗ ಈ ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಅವಶೇಷಗಳು ಬೀಳ್ತಾ ಇದ್ದಂತೆ ಜನ ಎಲ್ಲ ಓಡಿ ಬಂದಿದ್ದಾರೆ ಸ್ಫೋಟದ ಶಬ್ದಕ್ಕೆ. ಏನಾಯ್ತು ಅಂತ ಆಗ ಗೊತ್ತಾಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಬೆಂಗಳೂರಿನ ಎಂಎಸ್ಆರ್ ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅರ್ಧ ಗಂಟೆ ಮುಂಚೆ ಸ್ಫೋಟವಾಗಿದ್ರೂ ಕೂಡ ಪ್ರಾಣಕ್ಕೆ ಕುತ್ತು ಬರ್ತಿತ್ತಂತೆ.
ಅದೃಷ್ಟವಶಾತ್ ಯಾರೊಬ್ಬರು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ. ಸಿಲಿಂಡರ್ ಸ್ಫೋಟಕ್ಕೆ ಕಾಲೇಜ್ ಬಿಲ್ಡಿಂಗ್ ಗ್ಲಾಸ್ ಪೀಸ್ ಆಗಿದೆ. ಪಕ್ಕದಲ್ಲಿರುವ ರಾಮಯ್ಯ ಕಾಲೇಜ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರ್ಧ ಗಂಟೆ ಹಿಂದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಗಿಬಿಟ್ಟಿದ್ರೆ ಜೀವಕ್ಕೆ ಹಾನಿ ಇತ್ತಂತೆ. ಬಟ್ ಯಾರೂ ಇಲ್ಲದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಆ ಗ್ಲಾಸ್ ಪೀಸ್ ಆಗಿ ಬಿದ್ದಿದೆ. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಂತೆ. MSR ನಗರದಲ್ಲಿ ನಡೆದಂಥ ಘಟನೆ ಇದು. ಈಗ ಈ ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಅವಶೇಷಗಳು ಬೀಳ್ತಾ ಇದ್ದಂತೆ ಜನ ಎಲ್ಲ ಓಡಿ ಬಂದಿದ್ದಾರೆ ಸ್ಫೋಟದ ಶಬ್ದಕ್ಕೆ. ಏನಾಯಿತು ಅಂತ ಆಗ ಗೊತ್ತಾಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಬೆಂಗಳೂರಿನ MSR ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅರ್ಧ ಗಂಟೆ ಮುಂಚೆ ಸ್ಫೋಟವಾಗಿದ್ರೂ ಕೂಡ ಪ್ರಾಣಕ್ಕೆ ಕುತ್ತು ಬರ್ತಿತ್ತಂತೆ. ಅದೃಷ್ಟವಶಾತ್ ಯಾರೊಬ್ಬರು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ. ಸಿಲಿಂಡರ್ ಸ್ಫೋಟಕ್ಕೆ ಕಾಲೇಜ್ ಬಿಲ್ಡಿಂಗ್ ಗ್ಲಾಸ್ ಪೀಸ್ ಆಗಿದೆ. ಪಕ್ಕದಲ್ಲಿರುವ ರಾಮಯ್ಯ ಕಾಲೇಜ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರ್ಧ ಗಂಟೆ ಹಿಂದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಗಿಬಿಟ್ಟಿದ್ರೆ ಜೀವಕ್ಕೆ ಹಾನಿ ಇತ್ತಂತೆ. ಬಟ್ ಯಾರೂ ಇಲ್ಲದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಆ ಗ್ಲಾಸ್ ಪೀಸ್ ಆಗಿ ಬಿದ್ದಿದೆ. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಂತೆ. MSR ನಗರದಲ್ಲಿ ನಡೆದಂಥ ಘಟನೆ ಇದು. ಈಗ ಈ ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಅವಶೇಷಗಳು ಬೀಳ್ತಾ ಇದ್ದಂತೆ ಜನ ಎಲ್ಲ ಓಡಿ ಬಂದಿದ್ದಾರೆ ಸ್ಫೋಟದ ಶಬ್ದಕ್ಕೆ. ಏನಾಯಿತು ಅಂತ ಆಗ ಗೊತ್ತಾಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಬೆಂಗಳೂರಿನ MSR ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅರ್ಧ ಗಂಟೆ ಮುಂಚೆ ಸ್ಫೋಟವಾಗಿದ್ರೂ ಕೂಡ ಪ್ರಾಣಕ್ಕೆ ಕುತ್ತು ಬರ್ತಿತ್ತಂತೆ. ಅದೃಷ್ಟವಶಾತ್ ಯಾರೊಬ್ಬರು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ. ಸಿಲಿಂಡರ್ ಸ್ಫೋಟಕ್ಕೆ ಕಾಲೇಜ್ ಬಿಲ್ಡಿಂಗ್ ಗ್ಲಾಸ್ ಪೀಸ್ ಆಗಿದೆ. ಪಕ್ಕದಲ್ಲಿರುವ ರಾಮಯ್ಯ ಕಾಲೇಜ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರ್ಧ ಗಂಟೆ ಹಿಂದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಗಿಬಿಟ್ಟಿದ್ರೆ ಜೀವಕ್ಕೆ ಹಾನಿ ಇತ್ತಂತೆ. ಬಟ್ ಯಾರೂ ಇಲ್ಲದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಆ ಗ್ಲಾಸ್ ಪೀಸ್ ಆಗಿ ಬಿದ್ದಿದೆ. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಂತೆ. MSR ನಗರದಲ್ಲಿ ನಡೆದಂಥ ಘಟನೆ ಇದು. ಈಗ ಈ ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಅವಶೇಷಗಳು ಬೀಳ್ತಾ ಇದ್ದಂತೆ ಜನ ಎಲ್ಲ ಓಡಿ ಬಂದಿದ್ದಾರೆ ಸ್ಫೋಟದ ಶಬ್ದಕ್ಕೆ. ಏನಾಯಿತು ಅಂತ ಆಗ ಗೊತ್ತಾಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಬೆಂಗಳೂರಿನ MSR ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅರ್ಧ ಗಂಟೆ ಮುಂಚೆ ಸ್ಫೋಟವಾಗಿದ್ರೂ ಕೂಡ ಪ್ರಾಣಕ್ಕೆ ಕುತ್ತು ಬರ್ತಿತ್ತಂತೆ. ಅದೃಷ್ಟವಶಾತ್ ಯಾರೊಬ್ಬರು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲಿಲ್ಲ. ಸಿಲಿಂಡರ್ ಸ್ಫೋಟಕ್ಕೆ ಕಾಲೇಜ್ ಬಿಲ್ಡಿಂಗ್ ಗ್ಲಾಸ್ ಪೀಸ್ ಆಗಿದೆ. ಪಕ್ಕದಲ್ಲಿರುವ ರಾಮಯ್ಯ ಕಾಲೇಜ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರ್ಧ ಗಂಟೆ ಹಿಂದೆ ಏನಾದರೂ ಸಿಲಿಂಡರ್ ಸ್ಫೋಟ ಆಗಿಬಿಟ್ಟಿದ್ರೆ ಜೀವಕ್ಕೆ ಹಾನಿ ಇತ್ತಂತೆ. ಬಟ್ ಯಾರೂ ಇಲ್ಲದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದ್ರಿಂದ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಆ ಗ್ಲಾಸ್ ಪೀಸ್ ಆಗಿ ಬಿದ್ದಿದೆ. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಂತೆ. MSR ನಗರದಲ್ಲಿ ನಡೆದಂಥ ಘಟನೆ ಇದು. ಈಗ ಈ ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಅವಶೇಷಗಳು ಬೀಳ್ತಾ ಇದ್ದಂತೆ ಜನ ಎಲ್ಲ ಓಡಿ ಬಂದಿದ್ದಾರೆ ಸ್ಫೋಟದ ಶಬ್ದಕ್ಕೆ. ಏನಾಯಿತು ಅಂತ ಆಗ ಗೊತ್ತಾಗಿದ್ದು ಸಿಲಿಂಡರ್